ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ಜೋರಾಗೆ ನಡೀತಿದೆ. ಡಿ ಬಾಸ್ ದರ್ಶನ್ ಫ್ಯಾನ್ಸ್ ವರ್ಸಸ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಅನ್ನೋ ಥರ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಜತ್ ಅವರಿದ್ದಾರೆ. ಸೊ ಅವ್ರೇನು ಹೇಳ್ತಾರೆ ಅಂತ ನೋಡೋಣ. ಸರ್, 2 ದಿನ ಆಯಿತು ಆಚೆ ಬಂದು. ಸೊ ನೋಡ್ತಿದ್ದೀರಾ ಅಂತ ಅನಿಸುತ್ತೆ, ಏನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು. ಫ್ಯಾನ್ಸ್ ವಾರ್ ಜೋರಾಗಿ ನಡೀತಿದೆ, ಏನು ಹೇಳ್ತೀರಾ ಅಂತ? ಮೇಡಮ್, ದಯವಿಟ್ಟು ಇದನ್ನು ಫ್ಯಾನ್ಸ್ ವಾರ್ ಅಂತ ಕರಿಬೇಡ್ರಿ. ಯಾಕಂದರೆ ನಮ್ಮ ಒಂದು ಕರ್ನಾಟಕದ ಆಸ್ತಿಗಳಿಬ್ರು, ದರ್ಶನ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಇದನ್ನು ಫ್ಯಾನ್ಗಳು ಸ್ವಲ್ಪ ಡೀಸೆಂಟ್ ರೀತಿಲಿ ಪೋರ್ಟ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಇವಾಗ ನಾನು ಅದನ್ನು ಸ್ಟೇಜ್ ಮೇಲೂ ಹೇಳಿದ್ದೆ. ಆ ಥರ ಹೇಳಬೇಕು ಅಂದಾಗ ನನ್ನ ಪ್ರತಿಯೊಬ್ಬರೂ ದರ್ಶನ್ ಸರ್ ಫ್ಯಾನು ಅಂತ ಹೇಳಿದ್ದಾರೆ. ಆಮೇಲೆ ಅದು ನಿಜ ಕೂಡ ಹೌದು. ಹಂಗಿದ್ದಾಗ ನನಗೆ ಒಂದು ಪ್ರಾಬ್ಲಮ್ ಆಗಿತ್ತು ಪರ್ಸ್ನಲಿ. ಏನೋ ಅರಿವು ನೀವು ತುಂಬ ಟೆಲಿಕಾಸ್ಟ್ ಮಾಡಿದ್ರಲ್ಲ, ಮಚ್ ಕೇಸು. ಅದಾಗಿದ್ದಾಗ ನನ್ನ ಮನೆಗೆ 2 ಗಂಟೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮಿಡ್ ನೈಟು ಸುದೀಪ್ ಸರು ನಮ್ಮ ಹುಡುಗರು ಸೇಫ್ ಆಗಿದ್ದಾರೆ ಅಂತ ಮನೆಗೆ ವಿಷಯ ತಲುಪಿಸೋರ್ಗೂ ನಿದ್ದೆ ಮಾಡಿಲ್ಲ. ಆ ಥರ ಹೇಳಬೇಕು ಅಂದಾಗ ಒಬ್ಬ ದರ್ಶನ್ ಸರ್ ಫ್ಯಾನ್ನ ಕಾಪಾಡಿದ್ದು ಸುದೀಪ್ ಸರು. ಸೊ ಅವರಿಬ್ಬರು ನನಗೆ ತುಂಬ ಮುಖ್ಯ. ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ತುಂಬ ಪ್ರೀತಿಸೋವಂಥ ಇಬ್ಬರು ವ್ಯಕ್ತಿಗಳು ಅಂದರೆ ಅವರೇ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಯಾರು ಇದನ್ನು ದೊಡ್ಡ ವಿಷಯ ಮಾಡೋದು ಬೇಡ ಅನ್ಸುತ್ತೆ ಮೇಡಮ್. ಸರ್, ಈಗ ನೀವು ಫ್ಯಾನ್ ಆಗಿ ದರ್ಶನ್ ಸರ್ ಫ್ಯಾನು. ಸೊ ಈಗ ನೀವು ಹೇಳಿದ್ರಿ ಸುದೀಪ್ ಸರ್ ಫ್ಯಾನ್ ಕೂಡ ನಾನು ಅಂತ ಹೇಳ್ಬಿಟ್ಟು. ಡೆವಿಲ್ ಮಾರ್ಕ್ ಅಂತ ಅನ್ನೋದ್ರೆ ರಜತ್ ಚಾಯ್ಸ್ ಯಾವುದು ಅಂತ? ಕನ್ನಡ ಸಿನಿಮಾ ಮೇಡಮ್. ಹಂಗೆ ಹೇಳ್ಬೇಕು, ನಾನು ರಾಜಣ್ಣನ ಫ್ಯಾನು. ಅಲ್ಲಿಂದ ನಾನು ನೋಡ್ಕೊಂಬಂದಿರೋದು. ನಾನು ಕನ್ನಡದ ಸಿನಿಮಾ ಅಭಿಮಾನಿ ಮೇಡಮ್. ಯಾವ ಮೂವಿ ಚೆನ್ನಾಗಿದೆಯೋ ಆ ಮೂವಿ ನೋಡ್ತೀನಿ. ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ನೋಡೋಲ್ಲ. ಸೊ ಇಬ್ಬರು ಬಂದು ನಾನು ಆಗಲೇ ಹೇಳ್ದಂಗೆ ನನ್ನ ಕನ್ನಡ ಆಸ್ತಿ ಅವರಿಬ್ರು. ನಮ್ಮ ಮೂವಿ ಮೇಡಮ್ ಅದು ನಾವು ಎರಡೂ ನೋಡೋಣ. ಈಗ ಇವರಿಬ್ರು ಗಲಾಟೆ ಮಾಡ್ಕೊಳ್ತಿರೋದು ಎಲ್ಲೋ ಒಂದು ಕಡೆ ರಜತ್ ಅವ್ರನ್ನ ಅಡಕತ್ತರಿಯಲ್ಲಿ ಸಿಗಾಕೊಳ್ಳೋ ಆಗಿ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದರೆ ಯಾರ ಪರ ವಹಿಸಬೇಕು ಅನ್ನೋದೇ ರಜತ್ ಅವ್ರಿಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ಸುದೀಪ್ ಅವ್ರು ಮಾತಾಡಿದ್ದು ನೋಡಿದ್ರಿ, ಒಂದು ಪಡೆ ನನಗೆ ಯುದ್ಧಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ವಿಜಯಲಕ್ಷ್ಮಿ ಅವರು ದರ್ಶನ್ ಸರ್ ಡೈಲಾಗ್ ಹೇಳ್ತಾರೆ, ಯಾರು ನೊಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಈ ಥರದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವರು ದರ್ಶನ್ ಸರ್ ಆಚೆ ಇದ್ದಾಗ ಮಾತಾಡ್ತಾ ಇರಲಿಲ್ಲ, ಈಗೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅನ್ನಿಸ್ತು ಅಂತ. ಮೇಡಮ್, ಅವರಿಬ್ಬರ ಬಗ್ಗೆ ಮಾತಾಡೋದು ದೊಡ್ಡವ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ದರ್ಶನ್ ಸರ್ ಬಂದು ಅಂದರೆ ಒಂಥರ ಅತಿಯಾದ ಪ್ರೀತಿ ನನಗೆ. ಸುದೀಪ್ ಸರ್ ಅಂದರೆ ಅಪಾರದ ಗೌರವ ನನಗೆ ಬಿಗ್ ಬಾಸು ತುಂಬ ಇಷ್ಟ. ಏನಕ್ಕೆ ಅಂದರೆ ನನಗೆ ಫಸ್ಟು ಸುದೀಪ್ ಸರ್ನ ಪರಿಚಯ ಮಾಡಿಸ್ಕೊಡ್ತು. ಅಲ್ಲಿಂದ ನಾನು ಮಾಡಿರೋ ಪ್ರತಿಯೊಂದು ಮಾತಾಗಲಿ, ಆಡಿರೋ ಕೆಲಸ ಆಗಲಿ ತುಂಬ ಮನಸಾರೆ ಖುಷಿಯಿಂದ ನಕ್ಕಿರುವಂಥ ವ್ಯಕ್ತಿ. ಆಮೇಲೆ ನಮಗೆ ಒಂದು ರೆಸಾರ್ಟ್ಗೆ ಓಪನಿಂಗು ಇದ್ದಾಗ ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಬಂದು ಓಪನಿಂಗ್ ಮಾಡಿಕೊಟ್ಟಿದ್ದು ದರ್ಶನ್ ಸರ್. ಸೊ ನಾನು ಯಾವತ್ತೂ ಇದ್ರೂ ನಿಯತ್ತಿಗೆ ಆಭಾರಿ ಮೇಡಮ್. ನನಗೆ ಇಬ್ಬರೂ ಸಿಕ್ಕಾಬಟ್ಟೆ ಇಷ್ಟ. ಅವ್ರ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ. ಇಬ್ರಿಗೂ ಒಳ್ಳೇದಾಗಲಿ ಮೇಡಮ್. ಡೆವಿಲ್ ನೋಡಿದ್ರಾ? ಮಾರ್ಕ್ ನೋಡ್ತೀರಾ? ನಾಳೆ ನೋಡ್ತೀನಿ ಮೇಡಮ್. ಮಾರ್ಕ್ ಫಸ್ಟ್ ಶೋ ವಿಜಿಲ್ಲು, ಮತ್ತೆ ಡೆವಿಲ್ ನಾಳೆ ನೋಡ್ತೀನಿ ಮೇಡಮ್. ಇನ್ನೊಂದು ಕಂಪ್ಲೇಂಟ್ ಇದೆ. ಈಗ ದರ್ಶನ್ ಸರ್ ಸುದೀಪ್ ಸರ್ ಫ್ಯಾನ್ಸ್ ನಡುವೆ ಜಗಳ ಆಗೋದಕ್ಕೆ ಇದು ಒಂದು ಕಾರಣ. ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಗಿಲ್ಲಿಗೆ ಡೆವಿಲ್ ಟ್ರೈಲರ್ ಆಗಲಿ ಏನೂ ಆಗಲಿ ತೋರಿಸಿಲ್ಲ. ಇದು ಅನ್ಯಾಯ ಅಲ್ವಾ? ಯಾಕಂದರೆ ಪ್ಯಾರ್ ಸಿನಿಮಾ ಬಗ್ಗೆ ಹಾಕಿದ್ರು, ಆವಾಗ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹಾಕಿದ್ರು ಉಗ್ರಂ ಮಂಜು ಇದ್ದಾಗ. ಸೊ ಇದೊಂದು ರೀತಿ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಿರುವಂಥದ್ದು. ರಜತ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಮೇಡಮ್? ಇವಾಗ ಮ್ಯಾಕ್ಸ್ ಮೂವಿ ಎಂತಕ್ಕೆ ಹಾಕಿದ್ರು ಮಂಜು ಇದ್ದಾಗ ಅಂದಾಗ ಅದು ಯಾರ ಮೂವಿ? ಸುದೀಪ್ ಸರ್ ಮೂವಿ, ಕರೆಕ್ಟ್. ಆಮೇಲೆ ಪ್ಯಾರ್ ಮೂವಿ ಅವ್ರ ಪ್ರಮೋಷನ್ಗೆ ಬಂದಿದ್ದು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಇವಾಗ ಯಾರ್ದೋ ಒಂದು ಇವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇರ್ತಾರೆ. ಅದು ಟೀಮ್ ಅವ್ರಿಗೆ ಗೊತ್ತು ದರ್ಶನ್ ಸರ್ಗೂ ಸುದೀಪ್ ಸರ್ಗೂ ಒಂಥರ ಜಗಳ ಆಗಿದೆ ಅಂತ. ಮೇಡಮ್, ಸುದೀಪ್ ಸರ್ ಯಾವತ್ತೂ ಹೇಳಿಲ್ಲ ಇದನ್ನ ಪೋಸ್ಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿ ನನ್ನ ಮೂವಿ ಪ್ರಮೋಷನ್ ಕೊಡ್ರಿ, ಇಲ್ಲ ನನ್ನ ಮೂವಿನೇ ಹೆಸರು ಮಾಡ್ರಿ, ಇಲ್ಲ ಮತ್ತೊಂದು ಯಾವತ್ತೂ ಸುದೀಪ್ ಸರ್ ಮಾತಾಡಿಲ್ಲ. ಟೀಮ್ ಅವ್ರಿಗೆ ಧೈರ್ಯ ಇರಲ್ಲ. ದರ್ಶನ್ ಸರ್ದು ಅಲ್ಲಿ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಟೀಮ್ ಅವ್ರಿಗೆ ಧೈರ್ಯ ಇರಲ್ಲ. ಆಮೇಲೆ ಅದನ್ನು ಕೇಳೋಕ್ಕೂ ಆಗಲ್ಲ ಮೇಡಮ್. ಬಿಕಾಸ್ ಸುದೀಪ್ ಸರ್ ಇಸ್ ದ ಫೇಸ್ ಆಫ್ ದ ಶೋ. ಅವರು ತುಂಬಾ ಆ ಸ್ಟೇಜಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡೋವಾಗ ಅದಾಗೋದು ಇಲ್ಲ. ಆಮೇಲೆ ನಾವು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಪ್ರಮೋಷನ್ ಮಾಡಿದ ತಕ್ಷಣ ಏನೋ ಮೂವಿಗೆ ಹೈಪ್ ಬರುತ್ತೆ ಅಂತಲ್ಲ. ದರ್ಶನ್ ಸರ್ ಆಗಲೇ ಮಸ್ತಾಗವ್ರೆ. ಸೊ ಇಟ್ ಡಸಂಟ್ ಮ್ಯಾಟರ್ ಅನ್ಸುತ್ತೆ ನನಗೆ. ಸರ್, ನೀವು ಸ್ಟೇಜ್ ಮೇಲೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವಾಗ ಡೆವಿಲ್ ಮೂವಿ ಆಗಿರುತ್ತೆ.
ಆ ಪ್ರೊಡ್ಯೂಸರ್ಸ್ ಆಗಲಿ ಇಲ್ಲ ಯಾರು ಅದಕ್ಕೆ ಮಾಡ್ತಾ ಇರ್ತಾರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟರ್ ಆಗಲಿ ಯಾರೂ ಅಪ್ರೋಚ್ ಮಾಡಿರಲ್ಲ ಅನ್ಸುತ್ತೆ. ಯಾಕಂದರೆ ಅದು ಹೆಂಗಾಗುತ್ತೆ ಅಂದರೆ ಮೇಡಮ್, ನಾವು ಇಲ್ಲಿ ಹಾಕೋದು ಅಲ್ಲಿ ಹಾಕೋದು ಅನ್ನೋದು ಅವರು ಕೇಳಿರಲ್ಲ, ಇವರು ಹಾಕಿರಲ್ಲ. ಆಮೇಲೆ ಸುದೀಪ್ ಸರ್ ನನಗೆ ಗೊತ್ತಿರೋ ಸುದೀಪ್ ಸರ್ ಯಾವತ್ತೂ ಅವ್ರ ಮೂವಿ ಹಾಕ್ಬಿಡ್ರಿ ಇವ್ರ ಮೂವಿ ಹಾಕ್ಬಿಡ್ರಿ ಅಂತ ಮಾತಾಡೋವಂಥ ವ್ಯಕ್ತಿ ಅಂತೂ ಅಲ್ಲ. ಅದು ಬಹುಶಃ ಟೀಮ್ ಅವ್ರಿಗೆ ಅದು ಆಗಿರಲ್ಲ ಅನ್ಸುತ್ತೆ, ಹೆಂಗೆ ಅಪ್ರೋಚ್ ಮಾಡೋದು ನಾವು ಏನು ಕೇಳಬೇಕು ಅಂತ. ಸೊ ಹಂಗಿದ್ದಾಗ ಲೆಫ್ಟ್ ಟು ದೆಮ್ ಮೇಡಮ್. ಆಮೇಲೆ ಇದು ಗಿಲ್ಲಿಗೆ ಏನೋ ಅದಾಗ್ತಾ ಇದೆ, ಅವನ ಝೋನಲ್ಲಿ ಇದೆ, ತೊಂದರೆ ಇಲ್ಲ, ಮಾತಾಡ್ತಾನೆ. ನಾನು ಎಷ್ಟೋ ಸರ್ತಿ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ದೀವಿ ಒಳಗೆ. ನನ್ನ ಕೇಳಿದ್ದ ದರ್ಶನ್ ಸರ್ ಹೆಂಗ್ ಪರಿಚಯ ನಿಮಗೆ ಅಂತೆಲ್ಲ ನನ್ನ ಕೇಳಿದ್ದಾನೆ. ನಾನು ಡೆವಿಲ್ ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ರಿಲೀಸ್ ಡೇಟ್ ಯಾವಾಗ ಅಂತ ನಾನು ಕೇಳಿದ್ದೀನಿ. ಅದು ಲೈವಲ್ಲೆಲ್ಲ ಓಡ್ತಾ ಇತ್ತು. ಅದು ಎಷ್ಟೋ ಜನ ಸಾಕಷ್ಟು ಜನ ನೋಡಿದಾರೆ. ಅದನ್ನ ನಮ್ಮ ಹುಡುಗನು ಹೇಳ್ತಿದ್ದ, ಅಣ್ಣ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರಿ ಲೈವಲ್ಲಿ ಅಂತ ಕೇಳಿದ್ರು. ನಾನು ಹೇಳಿದೆ, ಅಯ್ಯೋ ಅದ್ರಲ್ಲಿ ಏನು ತಪ್ಪಿದೆ, ಸುದೀಪ್ ಸರ್ಗೆ ಗೊತ್ತು ನಾನು ದರ್ಶನ್ ಸರ್ ಫ್ಯಾನೇ ಅಂತ. ಆಮೇಲೆ ದರ್ಶನ್ ಸರ್ಗೂ ಗೊತ್ತು ಸುದೀಪ್ ಸರ್ ನನ್ನ ಕಾಪಾಡಿರೋದು. ಸೊ ಹಂಗಿದ್ದಾಗ ಐ ಥಿಂಕ್ ದೇರ್ಸ್ ನೋ ಪ್ರಾಬ್ಲಮ್. ಬಟ್ ನೀವು ಸ್ಟೇಜ್ ಮೇಲೆ ಹೇಳ್ತೀರಾ ನನಗೆ ನಮ್ಮ ತಂದೆ ತಾಯಿ ಆದಮೇಲೆ ನೀವೇ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ಇಲ್ಲಿ ನೀವು ಹೇಳುತ್ತಿ ನಮ್ಮ ತಂದೆ ತಾಯಿ ಆದಮೇಲೆ ದರ್ಶನ್ ಸರ್ ನೀವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು, ಯಾಕಲ್ಲಿ ದರ್ಶನ್ ಸರ್ ಹೆಸರನ್ನ ಯೂಸ್ ಮಾಡಲಿಲ್ಲ? ಎಲ್ಲೋ ಒಂದು ಕಡೆ ರಜತ್ ಅವರು ಅಂದರೆ ಬಿಡು ಅವರಿಬ್ರು ಕ್ಲಾಶ್ ಇದೆ, ನಾನು ಯಾಕೆ ಇಲ್ಲಿ ಮನಸ್ತಾಪಗಳು ಕ್ರಿಯೇಟ್ ಮಾಡೋದು, ಅದರ್ವೈಸ್ ಬೇಡ ಇಲ್ಲಿ ಅವರು ಹೆಸರು ಯೂಸ್ ಮಾಡೋದು ಅಂತ ಮಾಡಲಿಲ್ಲ ಹೇಗೆ? ಅಕಸ್ಮಾತ್ ನಾನೇನಾದರೂ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಆದಮೇಲೆ ನೀವೇ ನನಗೆ ಇಷ್ಟ ಅಂತ ತೋರಿಸಿದ ನಾನು ಕ್ಲಿಪ್ಪು ನೀವು ತೋರಿಸ್ಬಿಟ್ರೆ ನನಗೆ, ಆಮೇಲೆ ನಾನು ಮಾತಾಡ್ತೀನಿ. ನಾನು ಯಾವತ್ತಿದ್ರೂ ನನ್ನ ಮಾತಿಗೆ ಬದ್ಧ ಮೇಡಮ್. ನನಗೆ ಇಬ್ಬರೂ ಇಷ್ಟ. ನಾನು ಅದನ್ನು ಸುದೀಪ್ ಸರ್ಗೂ ಹೇಳಿದ್ದೀನಿ, ನಾನು ದರ್ಶನ್ ಸರ್ಗೂ ಹೇಳಿದ್ದೀನಿ. ಆಮೇಲೆ ನಾನು ಯಾವತ್ತೂ ಇಬ್ಬರನ್ನ ಎಲ್ಲೂ ಬಿಟ್ಕೊಟ್ಟವನಲ್ಲ. ನನಗೆ ಅದೇ ನಾನು ಮೊದಲೇ ಹೇಳ್ದಂಗೆ ನನಗೆ ದರ್ಶನ್ ಸರ್ ನೋಡ್ರೆ ಒಂಥರ ಖುಷಿ ಆಗುತ್ತೆ. ದರ್ಶನ್ ಸರ್ ಮಾಸು, ಸುದೀಪ್ ಸರ್ ಕ್ಲಾಸು, ನನಗೆ ಎರಡೂ ಇಷ್ಟ. ಸೊ ಅದನ್ನು ನಾನು ನೋಡಿ ಇಷ್ಟಪಟ್ಟಿರೋನೇ ಹೊರತು ನಾನು ಯಾವತ್ತೂ ಯಾರ ಹತ್ರನೂ ಆ ಥರ ಮಾತಾಡಿಲ್ಲ ಮೇಡಮ್. ಆ್ಯಸ್ ಎ ಫ್ಯಾನ್ ಆಗಿ ಈ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಟಕ್ಕೆ ಬಿದ್ದುಬಿಟ್ಟಿದ್ದಾರೆ, ಏನು ಹೇಳ್ತೀರಾ? ಅದೇ ಕನ್ನಡ ಸಿನಿಮಾನ ಪ್ರೀತಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಅದು ಬಿಟ್ಟು ಪಾಪ ಜಗಳ ಆಗಿದೆ, ಆಗಲೇ ಜಗಳ ಆಗಿರೋದನ್ನ ಇನ್ನೂ ಜಗಳ ಮಾಡಿ ದೊಡ್ಡದು ಮಾಡೋದು ಬೇಡ. ಅವರಿಬ್ಬರು ನಮ್ಮ ಕರ್ನಾಟಕದ ಆಸ್ತಿ. ಸೊ ಹಂಗಿದ್ದಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ರಜತ್ ಅವರ ಮಾತು. ಏನು ಸ್ಟಾರ್ ವಾರ್ ಬೇಡ, ಫ್ಯಾನ್ಸ್ ವಾರ್ ಬೇಡ, ಇಬ್ಬರೂ ಪ್ರೀತಿಸಿ ಕನ್ನಡ ಸಿನಿಮಾದ ಆಸ್ತಿ ಅವರಿಬ್ಬರು, ಸುದೀಪ್ ಸರ್ ಮತ್ತು ದರ್ಶನ್ ಸರು. ಸೊ ಯಾರು ಕೂಡ ಈ ಥರ ಜಗಳ ಮಾಡ್ಕೋಬೇಡಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.